ಈ ದಿನ ಕೋಲಾರ ಜಿಲ್ಲೆಯ ಶ್ರೀಗಂಧ ಬೆಳೆಗಾರರ ಸಮಸ್ಯೆಯನ್ನು ಚರ್ಚೆ ಮಾಡಲು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಳಿ ಭೇಟಿಗಾಗಿ ಬಂದಿದ್ದೇವೆ. ಕೋಲಾರ ಜಿಲ್ಲೆಯಾದ್ಯಂತ ನೂರಾರು ರೈತರು ಶ್ರೀಗಂಧವನ್ನು ಬೆಳೆದಿದ್ದಾರೆ. ಕಳೆದ 20 ವರ್ಷಗಳಿಂದ ಶ್ರೀಗಂಧವನ್ನು ಬೆಳೆಸ್ತಾ ಇದ್ದಾರೆ. ಆದರೆ ಈಗ ಅವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಬಹಳ ದಯನೀಯ ಸ್ಥಿತಿಯನ್ನು ಅವರು ತಲುಪಿದ್ದಾರೆ. ರೈತರು ಅವರಿಗೆ ಕಳ್ಳತನದ ಭಯ ಹೆಚ್ಚಾಗಿದೆ. 20 ವರ್ಷಗಳಿಂದ ಅವರು ಬೆಳೆದಂತಹ ಮರಗಳನ್ನು ರಾತ್ರೋರಾತ್ರಿ ಕಳ್ಳರು ಕದ್ದೊಯ್ತಾ ಇದ್ದಾರೆ ಮತ್ತು ಇದರ ಬಗ್ಗೆ ಸಾಕಷ್ಟು ದೂರುಗಳನ್ನು ರೈತರು ಹಿಂದೆನೂ ಕೊಟ್ಟಿದ್ದಾರೆ. ನಮ್ಮ ಸಂಘ ಸ್ಥಾಪನೆಯಾಗಿ 2 ವರ್ಷ ಆಯಿತು. 2 ವರ್ಷದಿಂದ ನಾವು ಕೂಡ ಸಂಘದ ಮೂಲಕ ಅನೇಕ ಮನವಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಡಿಕೊಂಡಿದ್ದೇವೆ. ಅದರ ಪ್ರಕಾರ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು ಎನ್ನುವುದು ನಮ್ಮ ರೈತರ ಬೇಡಿಕೆ. ಅದಕ್ಕೋಸ್ಕರ ಇಡೀ ಜಿಲ್ಲೆಯಾದ್ಯಂತ ಬಂದಿರತಕ್ಕಂಥ ರೈತರು ಇವತ್ತು ನಮ್ಮ ಬೇಡಿಕೆಯನ್ನು ಕಳ್ಳರನ್ನ ಹಿಡಿಬೇಕು ಮತ್ತು ಕಳ್ಳರ ಹಿಂದೆ ಇರತಕ್ಕಂಥ ಕಳ್ಳ ಮಾಲನ್ನು ಪಡೆಯುವವರು ಅಂದರೆ ರಿಸೀವರ್ಸನ್ನು ಹಿಡಿಬೇಕು ಎನ್ನುವುದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ. ಈ ಕಳ್ಳತನಗಳನ್ನು ನಿಲ್ಲಿಸಬೇಕಾದ್ರೆ ಮೊದಲು ರೈತರಿಗೂ ಕೂಡ ಒಂದಷ್ಟು ಸೌಕರ್ಯಗಳನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಅವರಿಗೆ ಬಂದೂಕು ಹೊಂದೋದಕ್ಕೆ ಪರವಾನಗಿಯನ್ನು ಕೊಡಬೇಕಾಗುತ್ತೆ. ಗನ್ ಲೈಸೆನ್ಸ್ ಕೊಡೋದರಲ್ಲಿ ವಿಳಂಬ ಆಗ್ತಾಯಿದೆ. ಗನ್ ಲೈಸೆನ್ಸ್ ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬೇರೆ ಬೇರೆ ರೀತಿಯಾದ ದಾಖಲೆಗಳನ್ನು ಕೇಳ್ತಾ ಇದ್ದಾರೆ. ಅದು ಅನಾವಶ್ಯಕ. ಉದಾಹರಣೆ ಹೇಳೋದಾದರೆ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಇಲಾಖೆ ಅವರ ಅಭಿಪ್ರಾಯ ಕೇಳ್ತಾ ಇದ್ದಾರೆ, ಕೃಷಿ ಇಲಾಖೆ ಅವರ ಅಭಿಪ್ರಾಯ ಕೇಳ್ತಾ ಇದ್ದಾರೆ. ಇವೆರಡೂ ಕೇಳಬಾರ್ದು. ಅವ್ರು ಮೂಲಭೂತವಾಗಿ ಕೇಳಬೇಕಾಗಿರೋದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಥವಾ ಪೊಲೀಸ್ ಇಲಾಖೆಯ ಅಭಿಪ್ರಾಯ ಮಾತ್ರ ಕೇಳಬೇಕು. ಆದರೆ ಅನ್ಯ ಇಲಾಖೆಗಳಿಂದ ಕೇಳುವ ನೆಪದಲ್ಲಿ ರೈತರಿಗೆ ವಿಳಂಬ ಆಗ್ತಾಯಿದೆ ಮತ್ತು ಇದರಿಂದ ಅವರಿಗೆ ತೊಂದರೆ ಆಗ್ತಾಯಿದೆ. ಒಂದು ಉದಾಹರಣೆ ಹೇಳೋದಾದರೆ ಶ್ರೀನಿವಾಸ ರೆಡ್ಡಿ ಅವರು ಪಾತನೆಲ್ವಂಕಿ ಗ್ರಾಮ, ಅವರ ತೋಟದಲ್ಲಿ ಒಂದು ದಿವಸ ಕಳ್ಳತನ ಆಗುತ್ತೆ, ಮಾರನೇ ದಿನವೂ ಕಳ್ಳತನ ಆಗುತ್ತೆ. ಈಗ 3ನೇ ಸಾರಿ ಕಳ್ಳತನ ಆಗಿದೆ, ಅಂದರೆ ಈಗ 4ನೇ ಸಾರಿ ಕಳ್ಳತನ ಆಗಿದೆ. ಆ ರೈತರು ಇಲ್ಲೇ ಇದ್ದಾರೆ. ಈ ರೀತಿ ಪದೇ ಪದೇ ಒಂದೇ ಕಡೆ ಕಳ್ಳತನ ಆಗಬೇಕಾದ್ರೆ ಇದರ ಹಿಂದೆ ಒಂದು ದೊಡ್ಡ ಜಾಲಾನ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಆದ್ದರಿಂದ ನಾವು ಸರ್ಕಾರದೊಡನೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇರೋದೇನು ಅಂತಂದರೆ ಕಳ್ಳರನ್ನ ಮತ್ತು ಕಳ್ಳತನ ಮಾಡ್ತಾ ಇರ್ತಕ್ಕಂಥ ಪ್ರೋತ್ಸಾಹ ಮಾಡ್ತಿರ್ತಕ್ಕಂಥವನ್ನ ಹಿಡಿದ್ರೆ ಖಂಡಿತವಾಗಲೂ ಕಳ್ಳತನವನ್ನು ನಿಲ್ಲಿಸ್ಬೋದು ಮತ್ತು ರೈತರಿಗೆ ನೆಮ್ಮದಿಯಾಗಿ ಜೀವನ ನಡೆಸೋದಕ್ಕೆ ಅನುವು ಮಾಡಿಕೊಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇದು ಇಡೀ ರಾಜ್ಯದಲ್ಲಿ ಕಳ್ಳತನಗಳಾಗ್ತಾ ಇದೆ. ನಮ್ಮ ಸಂಘ ಸ್ಥಾಪನೆಯಾಗಿ ಇಂದಿಗೆ 2 ವರ್ಷ ಆಯಿತು. ನಾವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಕಳ್ಳತನಗಳಾದಾಗ ತಕ್ಷಣವೇ ನಾವು ಜಿಲ್ಲಾಡಳಿತವನ್ನು ಎಚ್ಚರಿಸ್ತಾ ಇದ್ದೇವೆ. ಉದಾಹರಣೆಗೆ ಅಕ್ಟೋಬರ್ ತಿಂಗಳಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿ ಶ್ರೀ ಧರ್ಮೇಂದ್ರ ಕುಮಾರ್ ಮೀನಾರ್ ಅವರನ್ನು ಭೇಟಿ ಮಾಡಿ ಅವರಿಗೆ ನಮ್ಮ ಕಷ್ಟ ಹೇಳ್ಕೊಂಡ್ವು. ಅವರು ಒಂದೇ ವಾರದಲ್ಲಿ ಒಂದು ಪೊಲೀಸರ ಒಂದು ವಿಶೇಷ ತಂಡವನ್ನು ರಚಿಸಿ ಅವರ ಮೂಲಕ ಸುಮಾರು 3 ಕೋಟಿ ರೂಪಾಯಿನಷ್ಟು ಶ್ರೀಗಂಧ, ರಕ್ತಚಂದನ, ಆನೆದಂತ, ಹಂದಿ ಚಿಪ್ಪು ಮುಂತಾದ ವಸ್ತುಗಳನ್ನು ವಶಪಡಿಸ್ಕೊಳ್ತಾರೆ. ಒಂದು ಜಿಲ್ಲೆಯಲ್ಲಿ ಈ ಕೆಲಸ ಆಗೋದಾದರೆ ಕೋಲಾರ ಜಿಲ್ಲೆಯಲ್ಲೂ ಮಾಡ್ಬೋದು. ಆದ್ದರಿಂದ ನಾವು ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಅಂತ ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನು ಕೋರ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ದಿವಸ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತಹ ಕಳ್ಳತನಗಳನ್ನು ಹಿಡಿಯೋದಕ್ಕೆ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಅವರಿಗೆ ಸಾಕಷ್ಟು ಮಾರ್ಗದರ್ಶನ ಮಾಡೋದಕ್ಕೆ ಇವತ್ತು ನಮ್ಮ ರೈತರ ಜೊತೆ ನಾವಿಲ್ಲಿ ಸೇರಿದ್ದೇವೆ.